ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸುತ್ತಿದ್ದೇವೆ. ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳ ಗ್ರಂಥ 49ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 49. ಕೀರ್ತನೆಗಳು ಬಹಳ ಆಶೀರ್ವಾದದಾಯಕವಾದಂಥ ಪುಸ್ತಕ. ಯಾಕಂದರೆ ಬಹಳಷ್ಟು ಪ್ರಾರ್ಥನೆ, ಬಹಳಷ್ಟು ಸ್ತೋತ್ರ, ಬಹಳಷ್ಟು ದೇವರ ಬಗ್ಗೆ, ಬಹಳಷ್ಟು ಪ್ರವಾದನೆಗಳು, ಬಹಳಷ್ಟು ಪ್ರಾಯೋಗಿಕವಾದಂಥ ಮಾತುಗಳಿವೆ. ನನಗೆ ಅದು ಪ್ರಾರ್ಥನೆಗಳು ತುಂಬಿರೋದರಿಂದ ನನಗೆ ಬಹಳ ಸಹಾಯಕರವಾಯಿತು. ಹೌದು, ಕೀರ್ತನೆ 49ನೇ ಅಧ್ಯಾಯ ಕೋರಾಹಿಯರ ಒಂದು ಕೀರ್ತನೆಯಾಗಿದೆ. ಮತ್ತು ಈ ಕೋರಾಹಿಯರು ಈಗಾಗಲೇ ಸುಮಾರು 10 ಕೀರ್ತನೆಗಳನ್ನು 150 ಕೀರ್ತನೆಗಳಲ್ಲಿ ಈ ಕೋರಾಹಿಯರು 10 ಕೀರ್ತನೆಗಳನ್ನು ಬರೆದಿದ್ದಾರೆ. ಮತ್ತು ಆಸಾಫನು 12 ಕೀರ್ತನೆ, ದಾವಿದನು 75 ಕೀರ್ತನೆ, ಅನಾಮಧೇಯ ಅಂದರೆ ಗೊತ್ತಿಲ್ಲ ಯಾರು ಬರೆದರಂತ, ಅದು ಒಂದು ಹತ್ರ 50 ಇದೆ. ಆದರೆ ಇಲ್ಲಿ ಕೋರಾಹಿಯರ ಒಂದು ಕೀರ್ತನೆ. ಮತ್ತು ಈ ಕೋರಾಹಿಯರು ಬರೆದಂಥ ಕೀರ್ತನೆಗಳಲ್ಲಿ ನನಗೆ ಬಹಳ ಇಷ್ಟವಾದಂಥ ಒಂದು ಕೀರ್ತನೆ 73ನೇ ಕೀರ್ತನೆ. ಆ 73ನೇ ಕೀರ್ತನೆ ಅಂತೇಳ್ಬಿಟ್ಟು ಈ ಕೋರಾಹಿಯರ ಕೀರ್ತನೆ ಅಂಥೇಳಿ ಇಲ್ಲಿ ಕೀರ್ತನೆ 73 ಅಂತ ಬರೆದಾರೆ. ಆದರೆ ಅದನ್ನು ಬರೆದವರು ಅದು ಆಸಾಫನ ಕೀರ್ತನೆ, ಅದು ಕೋರಾಹಿಯರ ಕೀರ್ತನೆ ಅಲ್ಲ. ಆದರೆ ಕೋರಾಹಿಯರ ಕೀರ್ತನೆ ಇಲ್ಲಿ 49ನೇ ಕೀರ್ತನೆ ಇರುವಂಥದ್ದು ಈ ಆಸಾಫನು ಬರೆದಂಥ 73ನೇ ಕೀರ್ತನೆಗೆ ಒಂದು ಸಂಬಂಧ, ಲಿಂಕ್ ಇರುವಂಥದ್ದನ್ನು ಇಲ್ಲಿ ಶಿರೋನಾಮೆಯಲ್ಲಿ ಕೊಡಲಾಗಿದೆ. ಅಲ್ಲಿ ತಲೆ ಬರಹದಲ್ಲಿ ಐಶ್ವರ್ಯ ವ್ಯರ್ಥ, ಮರಣ ನಿಶ್ಚಯ, ಸದ್ಭಕ್ತರಿಗೆ ಗತಿ ಉಂಟು. ದೇವರು ಯೋಜನೆ ಇಟ್ಕೊಂಡಿದ್ದಾನೆ ಸದ್ಭಕ್ತರಿಗೋಸ್ಕರ. ಸರಿ, ಈಗ ನಾವು ಒಂದೊಂದಾಗಿ ಕೀರ್ತನೆ 49ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳೋಣ. ಸಕಲ ದೇಶಗಳವರೇ ಕೇಳಿರಿ. ಯಾಕೋ ಈ ಕೋರಾಹಿಯರು ಆಗಾಗ ಒಬ್ಬರನ್ನು ಸಂಬೋಧಿಸಿ ಬರೆಯಲ್ಲ, ಇವರು ದೊಡ್ಡ ಗುಂಪಿನವರನ್ನೇ ಕರೀತಾರೆ. ನಾವೇನಾದರೂ ಒಂದು ಲೆಟ್ರ್ ಬರೆದ್ರೆ ಪ್ರೀತಿಯ ಅಂತೇಳ್ಬಿಟ್ಟು ಒಬ್ಬ ವ್ಯಕ್ತಿ, ಒಂದು ಕುಟುಂಬ, ಇನ್ನೂ ಸ್ವಲ್ಪ ಜವಾಬ್ದಾರಿಕೆ ಇದ್ದರೆ ಪೌಲನಂಥವರು ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯದವರೇ, ಕೊರಿಂಥದವರೇ ಎಂಬುದಾಗಿ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾನೆ. ಅದರಲ್ಲಿ ಒಂದು 100 ಜನ, 150 ಜನ, 200 ಜನ ಇರ್ಬೋದು. ಅತ್ಯಂತ ದೊಡ್ಡ ಸಭೆ ನಮ್ಮ ಇಂಡಿಯಾ ದೇಶದಲ್ಲಿದೆ. ಅದರಲ್ಲಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಹೈದರಾಬಾದ್ನಲ್ಲಿರುವಂಥ ಸಭೆಯಲ್ಲಿ ಇದ್ದಾರೆ. ಹಾಗಾದರೆ ಆ ಪ್ರಿಯ ಸಭೆಯವರೇ ಅಂದರೆ 1 ಲಕ್ಷಕ್ಕಿಂತಲೂ ಹೆಚ್ಚು ಜನರು ಅಂತ ಅರ್ಥ. ಆದರೆ ಈ ಕೋರಾಹಿಯರು ಏನು ಮಾಡ್ತಾರೆ, ಒಂದು ಕುಟುಂಬಕ್ಕಲ್ಲ, ಯೋಹಾನನು 3ನೇ ಯೋಹಾನನ ಪತ್ರಿಕೆ ನೋಡುವಾಗ ಚಿಕ್ಕ ಗುಂಪಿಗೆ, ಅಮ್ಮನವರಿಗೆ ಬರೆದದ್ದು ಅಂತ ಹೇಳ್ಬಿಟ್ಟು ಒಬ್ಬರಿಗೆ ಬರೆದಿತ್ತು. ಲೂಕನ್ ಬರೆದ ಸುವಾರ್ತೆ ಮತ್ತು ಅಪೋಸ್ಕೃತ್ಯ ನೋಡುವಾಗ ಥಿಯೋಫಿಲನೇ ನಿನಗೆ ಬರೆದಿದ್ದಂತ ಒಬ್ಬರಿಗೆ ಬರೆದಿತ್ತು. ಆದರೆ ಇಲ್ಲಿ 47ನೇ ಕೀರ್ತನೆ ಮತ್ತು 49ನೇ ಕೀರ್ತನೆ ಉದಾಹರಣೆ ನಾವು ನೋಡೋದಾದರೆ 47 ಒಂದು ಸರ್ವ ಜನಾಂಗಗಳಿರ. ಹಾಗಾದರೆ ದೊಡ್ಡ ಟಾರ್ಗೆಟ್ ಆಡಿಯನ್ಸ್, ದೊಡ್ಡ ಪ್ರೇಕ್ಷಕರನ್ನು ಉದ್ದೇಶಿಸಿ ಈ ಕೋರಾಹಿಯರು ಬರೆಯುವಂಥದ್ದು ಆಶ್ಚರ್ಯ. 49ನೇ ಅಧ್ಯಾಯದ 1ನೇ ವಚನ, ಸಕಲ ದೇಶಗಳವರೇ ಕೇಳಿರಿ. ವಾವ್, ಆಶ್ಚರ್ಯ.
ಯಾಕಂತ ಹೇಳಿದರೆ ದೊಡ್ಡ ಒಂದು ವ್ಯಕ್ತಿಗಳನ್ನು ಗುಂಪನ್ನು ಉದ್ದೇಶಿಸಿ, ಸಕಲ ದೇಶ, ಒಂದು ದೇಶನೇ ದೊಡ್ಡದು. ಯಾಕೆ ಈ ರೀತಿಯಾಗೆಲ್ಲ ದೊಡ್ಡ ದೊಡ್ಡ ಟಾರ್ಗೆಟ್ ವ್ಯಕ್ತಿಗಳನ್ನು ಉದ್ದೇಶಿಸಿ ಇವನು ಮಾತಾಡ್ತಾನೆ ಅಂತ ಹೇಳಿದರೆ, ದೇವರಿಗೆ ಈ ಎಲ್ಲ ದೇಶಗಳವರು ಸ್ವಂತ. ಆದ ಕಾರಣ ದೇವರ ಭಕ್ತನಾಗಿ, ದೇವರ ಸೇವಕನಾಗಿ, ದೇವರ ಪರವಾಗಿ, ಆನ್ ಬಿಹಾಫ್ ಆಫ್ ಗಾಡ್, ದೇವರ ಪ್ರತಿನಿಧಿಯಾಗಿ ಸಕಲ ದೇಶಗಳವರೇ ಅಂತ ಹೇಳ್ಬಿಟ್ಟು, ಕೇಳಿರಿ ಭೂಲೋಕದ ನಿವಾಸಿಗಳಿರ ಕಿವಿಗೊಡ್ರಿ. ವಾವ್, ನಾನು ಎಲ್ಲಿನೂ ಕೇಳಿಲ್ಲ ಇಷ್ಟು ದೊಡ್ಡ ಒಂದು ಆಡಿಯನ್ಸ್, ಪ್ರೇಕ್ಷಕರನ್ನ ಇಟ್ಕೊಂಡು ಮಾತನಾಡುವಂಥ ವ್ಯಕ್ತಿ. ಪ್ರಿಯರೇ ಅಂತ ನಾವು ಮಾತಾಡ್ತೀವಿ, ದೇಶ ಬಾಂಧವ್ಯರೇ ಅಂತ ಹೇಳಿಬಿಟ್ಟು ನಾವು ಹೇಳ್ತೀವಿ. ಆದರೆ ಇಲ್ಲಿ ಸಕಲ ದೇಶಗಳವರೇ, ಭೂಲೋಕದ ನಿವಾಸಿಗಳಿರ ಜನಗಳೇ, 2ನೇ ವಚನ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೇ, ನೀವೆಲ್ಲರೂ ಒಂದಾಗಿ ಬಂದು ಆಲೈಸ್ರಿ. ಏನು ವಿಷಯ? ಇಡೀ ಲೋಕವನ್ನೇ ಕರೆಯುವಂಥ ಉದ್ದೇಶ, ಇಡೀ ಲೋಕದವರನ್ನೇ ಉದ್ದೇಶಿಸಿ ಮಾತನಾಡುವಂಥ ವಿಷಯ ಏನಿರ್ಬೋದು? ನನ್ನ ಬಾಯಿ ಸುಜ್ಞಾನವನ್ನು ಬೋಧಿಸುವುದು. 3ನೇ ವಚನ, ನನ್ನ ಹೃದಯವು ವಿವೇಕವನ್ನು ಫಲಿಸುವುದು. ಹಾಗಾದರೆ ಏನೋ ಜ್ಞಾನಪೂರ್ವಕವಾದಂಥ ಒಂದು ಮಾತಿದೆ ಇಡೀ ಲೋಕಕ್ಕೆ ನಾನು ಹೇಳಲಿಕ್ಕೆ ಎಂಬುದಾಗಿ ಕೋರಾಹಿಯರು ಹೇಳ್ತಾರೆ. 4ನೇ ವಚನದಲ್ಲಿ, ಕೀರ್ತನೆ 49:4, ನಾನು ಧರ್ಮ ರಹಸ್ಯವನ್ನು ಕಿವಿಗೊಟ್ಟು ಕೇಳಿ ಕಿನ್ನರಿಯನ್ನು ಬಾರಿಸುತ್ತಾ ಅದರ ಗೂಢಾರ್ಥವನ್ನು ಪ್ರಕಟಿಸುವೆನು. ಹಾಗಾದರೆ ಆತ್ಮಿಕ ವಿಷಯ ನಾನು ಹೇಳ್ತೇನೆ, ಸುಜ್ಞಾನವನ್ನು ನಾನು ಬೋಧಿಸ್ತೇನೆ, ಗೂಢಾರ್ಥವನ್ನು ಪ್ರಕಟಿಸ್ತೇನೆ. ಅಂದರೆ ಇವೆಲ್ಲನೂ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ದೇವರ ಬಗ್ಗೆ, ಸುಜ್ಞಾನ ದೇವರ ಬಗ್ಗೆ, ಹೃದಯದ ವಿವೇಕ ದೇವರ ಬಗ್ಗೆ, 4ನೇ ವಚನದ ಧರ್ಮರಹಸ್ಯ ದೇವರ ಬಗ್ಗೆ, ಗೂಢಾರ್ಥ ಪ್ರಕಟಿಸುವಿಕೆ ದೇವರ ಬಗ್ಗೆ. ಹಾಗಾದರೆ ಈ ಕೀರ್ತನೆಗಾರನು ಕೋರಾಹಿರ ಬರೆದಂಥ ಹೇಳಿದಂಥ ಉದ್ದೇಶ ಏನಂತ ಹೇಳಿದರೆ, ಸಕಲ ದೇಶಗಳವರೇ, ಭೂಲೋಕದ ನಿವಾಸಿಗಳೇ, ದೇವರ ಬಗ್ಗೆ ನಾನು ಹೇಳ್ತೀನಿ. ಜನಗಳೇ ದೇವ್ರ ಬಗ್ಗೆ ಹೇಳ್ತೀನಿ, ಜನಾಧಿಪತಿಗಳೇ ದೇವ್ರ ಬಗ್ಗೆ ಹೇಳ್ತೀನಿ, ಬಡವರೇ ದೇವ್ರ ಬಗ್ಗೆ ಹೇಳ್ತೀನಿ, ಬಲ್ಲಿದ್ದರೆ ದೇವ್ರ ಬಗ್ಗೆ ಹೇಳ್ತೀನಿ. ಹಾಗಾದರೆ ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಭೂಲೋಕದಲ್ಲಿ ಅತ್ಯಂತ ಆಕರ್ಷಣೀಯ, ಆತ್ಮೀಕ, ನಿರಂತರವಾದಂಥ ವಿಷಯ ದೇವರು. ಆದ ಕಾರಣ ಈ ದಿವಸಗಳಲ್ಲಿ ನಾವು ದೇವರ ಕುರಿತಾದಂಥ ವಾಕ್ಯ, ಕೀರ್ತನೆಯನ್ನು, ಒಂದೊಂದು ಅಧ್ಯಾಯ, ಇದೆಲ್ಲ ದೇವರ ಮಾತು, ದೇವ್ರ ಮಾತು, ದೇವರು ನಮಗೋಸ್ಕರವಾಗಿ ಬರೆದಿಟ್ಟಿದ್ದಾನೆ. ಅದನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಸರಿ, ಮುಂದೆ ನಾವು ನೋಡುವಾಗ 7ನೇ ವಚನದಲ್ಲಿ ಒಂದು ಮಾತಿದೆ. ಒಬ್ಬ ವ್ಯಕ್ತಿಗೆ ಐಶ್ವರ್ಯ ಇರ್ಬೋದು, 6ನೇ ವಚನ, ಆಸ್ತಿ ಇರ್ಬೋದು, 6ನೇ ವಚನ, 9ನೇ ವಚನ ಎಷ್ಟು ಹಣ ಇರ್ಬೋದು, 10ನೇ ವಚನ ಸುಜ್ಞಾನ ಇರ್ಬೋದು, ಆಸ್ತಿ ಇರ್ಬೋದು, ಮತ್ತು ಇನ್ನೊಂದು ಸಾರಿ ಆಸ್ತಿ, 11ನೇ ವಚನ ಭೂಸ್ಥಿತಿಗಳು ಇರ್ಬೋದು. ಅಷ್ಟೇ ಅಲ್ಲ, 12ನೇ ವಚನ ಪ್ರಕಾರವಾಗಿ ಘನವಾದ ಪದವಿ ಕೂಡ ಇರ್ಬೋದು ರೀ. 14ನೇ ವಚನ ದೊರೆತನ ನಡೆಸುವವರು ಇರ್ಬೋದು. 16ನೇ ವಚನ ಗೃಹ ವೈಭವವೂ ಇರ್ಬೋದು. ಗೃಹ ವೈಭವ ಮಾತ್ರವಲ್ಲ, 18ನೇ ವಚನದಲ್ಲಿ ಆತ್ಮಸ್ತುತಿ ಇರಬಹುದು, ಜನಸ್ತುತಿನೂ ಇರ್ಬೋದು. ಆದರೆ ಇವಿಷ್ಟೆಲ್ಲ ಇದ್ದರೂ ಏನು ಪ್ರಯೋಜನ ಎಂಬಂಥ ವಿಷಯವನ್ನು ತಗೊಂಬರ್ತಾನೆ. ಐಶ್ವರ್ಯ, ಆಸ್ತಿ, ಹಣ, ಸುಜ್ಞಾನ, ಭೂಸ್ಥಿತಿ, ಘನವಾದ ಪದವಿ, ದೊರೆತನ, ಗೃಹ ವೈಭವ, ಬೇರೆ ವೈಭವ, ಆತ್ಮಸ್ತುತಿ, ಜನಸ್ತುತಿ, ಇವೆಲ್ಲ
ಇದ್ದರೂ ಕೂಡ ಕೀರ್ತನೆ 49ನೇ ಅಧ್ಯಾಯದಲ್ಲಿ ಏನು ಪ್ರಯೋಜನ ಎಂಬಂಥ ಮಾತನ್ನು ತರುವಂಥವನಾಗಿದ್ದಾನೆ ರೀ. ಹಾಗಾದರೆ ಏನು ಪ್ರಾಮುಖ್ಯ? ಭೂಲೋಕದಲ್ಲಿ ನಾವಿದ್ದಾಗ ನಮಗೆ ಆಸ್ತಿ ಬೇಕು, ಹಣ ಬೇಕು, ಶ್ರೀಮಂತಿಕೆ ಬೇಕು, ಜ್ಞಾನ ಬೇಕು, ಭೂಸ್ಥಿತಿ ಬೇಕು, ಘನ ಪದವಿ ಬೇಕು, ದೊರೆತನ ಅಂದರೆ ಅಧಿಕಾರ ನಮಗೆ ಬೇಕು, ಗೃಹ ವೈಭವ ಬೇಕು, ಸಮಾಜದಲ್ಲಿ ವೈಭವ ಬೇಕು, ಆತ್ಮಸ್ತುತಿ ಬೇಕು, ಜನಸ್ತುತಿ 18ನೇ ವಚನ ಅದು ಬೇಕು. ಇವೆಲ್ಲ ಇದ್ದರೂ ಇದಕ್ಕಿಂತಲೂ ಇನ್ನೇನಾದರೂ ಬೇಕೇ ಎಂಬ ಪ್ರಶ್ನೆಗೆ ಈ ಕೀರ್ತನೆಯಲ್ಲಿ ನಮಗೆ ಉತ್ತರ ಸಿಗ್ತದೆ ರೀ. ಬನ್ನಿರಿ ನೋಡೋಣ. 49ನೇ ವಚನದ 7ನೇ ವಚನ, 49 ಅಧ್ಯಾಯದ 7ನೇ ವಚನ, 49th ಚಾಪ್ಟರ್ ಆ್ಯಂಡ್ ವರ್ಸ್ 7. ಆದರೆ ಯಾವನಾದರೂ ತನ್ನ ಸಹೋದರನು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ, ಸಹೋದರನಿರ್ಬೋದು, ನಮಗೆ ಪ್ರಿಯರಾಗಿರುವಂಥವ್ರು ಇರ್ಬೋದು, ಅವರು ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರಬೇಕಂದ್ರೆ, ಇನ್ನೂ ಸಿಂಪಲಾಗಿ ಹೇಳಬೇಕಾದ್ರೆ ನಮಗೆ ಹತ್ತಿರವಾದವರು ಸಾಯಬಾರ್ದು, ಆದರೆ ಶಾಶ್ವತವಾಗಿ ಬದುಕಿರಬೇಕು. ಆ ರೀತಿಯಾಗಿ ಆಗಬೇಕಾದ್ರೆ ಅದಕ್ಕೋಸ್ಕರವಾಗಿ 8ನೇ ವಚನ 49:8, ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು, ಮರಣವನ್ನು ತಪ್ಪಿಸಿಕೊಡುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ನಿಜನೇ, ನಿಜ. ಆದರೆ ಒಬ್ಬ ವ್ಯಕ್ತಿ ಸಮಾಧಿಯಲ್ಲಿ ಸೇರದೆ ನಿತ್ಯವಾಗಿ ಬದುಕುವುದಕ್ಕೆ ಸಾಧ್ಯವೇ? ಅದಕ್ಕೆ ಈಡು ಏನಾದರೂ ಇದೆಯೇ? ನೋಡೋಣ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈಡು ಅಂತ ಹೇಳಿದಾಗ ಒಂದು ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರನ್ನು ಉದ್ದೇಶಿಸಿ ನಮ್ಮ ಕರ್ತನಾದ ಯೇಸು ಮಾತನಾಡಿದಂಥ ಒಂದು ಮಾತನ್ನು ನಾವು ಗಮನಿಸ್ಬೋದು. ಇದಕ್ಕೆ ಸಂಬಂಧಪಟ್ಟಂಥದ್ದು, ಯಾಕಂದರೆ ಆ ಈಡು ಎಂಬ ಮಾತು ಇಲ್ಲಿದೆ. ಮತ್ತಾಯ 16:26, ಮ್ಯಾಥ್ಯೂಸ್ ಗಾಸ್ಪಲ್ ಚಾಪ್ಟರ್ 16 ಆ್ಯಂಡ್ ವರ್ಸ್ 26, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡ್ರು ಪ್ರಾಣ ನಷ್ಟ ಪಟ್ಟರೆ ಅವನಿಗೇನು ಪ್ರಯೋಜನ? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡು ಕೊಟ್ಟಾನು? ಈಡು, ಅದೇ ಮಾತು ಇಲ್ಲಿ ಬಂದಿದೆ ನೋಡ್ರಿ. 49:8ನೇ ವಚನದಲ್ಲಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಿಕ್ಕೆ ಯಾರಿಗಾದರೂ ಆಗ್ತದ? ಸಾಧ್ಯವಿಲ್ಲ. ಸಮಾಧಿಗೆ ಸೇರದೆ ನಿತ್ಯವಾಗಿ ಬದುಕುವಂಥದ್ದು ಯಾರಿಗಾದರೂ ಸಾಧ್ಯವಿಲ್ಲ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರಿಗೆ ಈಡನ್ನು ಕೊಟ್ಟಿದ್ದಾನೆ ಮತ್ತು ಶಾಶ್ವತವಾಗಿ ಬದುಕುವಂತೆ ಮಾಡಿದ್ದಾನೆ ಅಂಥ ಒಂದು ಕಾರ್ಯ. ಇದೇನು ನಿಜವಾಯಿತು ಎಂಬುದಾಗಿ ನಮಗೆ ಅನಿಸ್ಬೋದು. ಆದರೆ 2 ಮರಣಗಳಿದೆ. ಒಂದು ದೈಹಿಕ ಮರಣ, ಇನ್ನೊಂದು ಆತ್ಮಿಕ ಮರಣ, ಆತ್ಮದ ಮರಣ. ದೈಹಿಕ ಮರಣ ನಮ್ಮೆಲ್ಲರಿಗೂ ಈ ಲೋಕದಲ್ಲಿ ಸಾಯಲೇಬೇಕು. ಆದರೆ ಆತ್ಮಿಕ ಮರಣ ಪ್ರಕಟಣೆ 21:8 2ನೇ ಮರಣ. ಅದು ಆ ಆತ್ಮಿಕ ಮರಣ ಅಥವಾ 2ನೇ ಮರಣ ಅಥವಾ ಆತ್ಮದ ಮರಣ ಹೊಂದದೆ ಸದಾಕಾಲ ಇರುವಂತೆ ಮಾಡುವಂಥದ್ದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ಹೌದು, ಮರಣವನ್ನು ಅಂದರೆ 2ನೇ ಮರಣವನ್ನು ವಿಶೇಷವಾಗಿ ತಪ್ಪಿಸಿಕೊಳ್ಳುವುದಕ್ಕೆ ಆತನು ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಲಾಜರನ ಸಮಾಧಿಯ ಮುಂದೆ ನಿಂತುಕೊಂಡು ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಐ ಆಮ್ ದ ರಿಸರೆಕ್ಷನ್ ಆ್ಯಂಡ್ ದ ಲೈಫ್.
ಸರಿ, ಹಾಗೆ ನಾವು ಮುಂದುವರಿಸೋಣ. ಈಗ ನಾವು ಕೀರ್ತನೆಗಳ ಗ್ರಂಥ 49ನೇ ಅಧ್ಯಾಯವನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಎಷ್ಟು ಹಣ ಕೊಟ್ಟರೂ ಸಾಲುವುದೇ ಇಲ್ಲ. ಅಂಥ ಪ್ರಯತ್ನವನ್ನು ನಿಷ್ಫಲವೆಂದು ಬಿಟ್ಟೇ ಬಿಡಬೇಕು. ಹೌದು, ಒಂದು ರೀತಿಯಿಂದ ಇಹಲೋಕದ ಪ್ರಕಾರವಾಗಿ ಕರೆಕ್ಟೇ, ಆದರೆ ಪಾರಮಾರ್ಥಿಕವಾದ ರೀತಿಯಲ್ಲಿ ನಾವು ನೋಡುವಾಗ ಶಾಶ್ವತವಾಗಿ ಬದುಕುವಂಥ ಒಂದು ಭಾಗ್ಯ ಯೇಸು ಕರ್ತನು ನಮಗೆ ಕೊಟ್ಟಿದ್ದಾನೆ. ಒಂದು ವಾಕ್ಯ ನಾನು ಹೇಳಬೇಕು. ಯೇಸು ಸ್ವಾಮಿಯ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ಯೋಹಾನ 5ನೇ ಅಧ್ಯಾಯ ಮತ್ತು 24ನೇ ವಚನ ಗಮನಿಸಿರಿ. ಭಾಳ ಶಕ್ತಿಯುತವಾದಂಥ ಒಂದು ವಾಕ್ಯ ಇದು. ಯಾಕಂದರೆ ಈ ಒಂದು ವಿಷಯ ಕೀರ್ತನೆ 49ನೇ ಕೀರ್ತನೆ ನಾವು ಮರಣ, ಬದುಕು, ಮರಣ ತಪ್ಪಿಸಿಕೊಳ್ಳೋದು, ಇದಕ್ಕೆ ಸಂಬಂಧಪಟ್ಟು ಶಾಶ್ವತವಾಗಿ ಬದುಕಿರುವುದು ಅಂತ 7ನೇ ವಚನದಲ್ಲಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟದ್ದು ಓದ್ತೇನೆ. ಯೋಹಾನ 5:24 ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಮಾತು. ನನ್ನ ವಾಕ್ಯವನ್ನು ಕೇಳಿ, ಯೇಸು ಕ್ರಿಸ್ತನ ವಾಕ್ಯವನ್ನು, ನನ್ನನ್ನು ಕಳುಹಿಸಿದಾತನನ್ನು ನಂಬುವವನು, ತಂದೆಯನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಹೊಂದಬಹುದಲ್ಲ, ಹೊಂದಿದ್ದಾನೆ. ಎಂಥ ಜೀವ? ನಿತ್ಯ ಜೀವ. ಇಲ್ಲಿ 49:7 ಶಾಶ್ವತ ಬದುಕು ಅಂತಿದೆಯಲ್ಲ, ಅದಕ್ಕೆ ಈ ವಾಕ್ಯ ನನಗೆ ನೆನಪಾಯಿತು. ನಿತ್ಯ ಜೀವವನ್ನು ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಮರಣದಿಂದ ತಪ್ಪಿಸಿ 9ನೇ ವಚನ ಕೀರ್ತನೆ 49 ನೋಡಿ. ಇಲ್ಲಿಗೆ ಯೋಹಾನ 5:24 ಅದು ಲಿಂಕ್ ಆಗಿದೆ. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಈ ಭಾಗ್ಯ ದೊಡ್ಡ ಭಾಗ್ಯ ಇದು. ಭಾಳ ಜನರಿಗೆ ಈ ಒಂದು ದೊಡ್ಡ ಭಾಗ್ಯ ನಂಬದೇ ಹೋಗಿದ್ದಾರೆ. ಆದರೂ ಕೂಡ ಯೇಸು ಕ್ರಿಸ್ತನು ಇಡೀ ಮಾನವ ಜೀವನವನ್ನೇ ಬದಲಾಯಿಸಿಬಿಟ್ಟಿದ್ದಾನೆ. ಹೌದು, ಇಂಥ ಒಂದು ವಿಷಯವನ್ನೇ ತಿಳಿಸಬೇಕಂತ ಕೋರಹನ ಪುತ್ರರು ಹೇಳ್ತಿದ್ದಾರೆ. ಸಕಲ ದೇಶಗಳವರೇ ಕೇಳಿರಿ, ಭೂಲೋಕದ ನಿವಾಸಿಗಳರೇ ಕಿವಿಗೊಡಿರಿ. ಜನಗಳೇ, ಜನಾಧಿಪತಿಗಳೇ, ಬಡವರೇ, ಬಲ್ಲಿದರೇ, ನೀವೆಲ್ಲರೂ ಒಂದಾಗಿ ಬಂದು ಆಲೈಸಿರಿ ಎಂಬುದಾಗಿ ಹೇಳ್ತಿದ್ದಾನೆ. ಆದ ಕಾರಣ ನಮಗೆ ಈ ಒಂದು ಮಾತು ಭಾಳ ಗಂಭೀರವಾದಂಥ ಒಂದು ಮಾತಾಗಿದೆ. ಇಂಥ ಒಂದು ವಿಷಯ, ನಿತ್ಯ ಜೀವದ ವಿಷಯ. ಒಬ್ಬ ವ್ಯಕ್ತಿ, ಯಾಕಂದರೆ 17ನೇ ವಚನದ ಪ್ರಕಾರ ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನು, ಅವನ ವೈಭವವು ಅವನೊಡನೆ ಹೋಗುವುದಿಲ್ಲ. ಇದು ನಿಜಕ್ಕೂ ಉತ್ತೇಜನಕಾರಿಯಾದಂಥ ವಿಷಯ. ಕೀರ್ತನೆ 49ನೇ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.